ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸೌಂದರ್ಯ ಯೂಟ್ಯೂಬ್ ಚಾನಲ್. ಸೊ ಬನ್ನಿ ಸ್ಟಾರ್ಟ್ ಮಾಡೋಣ ಮಟನ್ ಸಾಂಬಾರು ಹೇಗೆ ಮಾಡೋದು ಅಂತ. ಮೊದಲಿಗೆ ನಾನು 1 kg ಮಟನ್ ತೊಗೊಂಡಿದ್ದೀನಿ. ನೀಟಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಮಟನ್ ಸಾಂಬಾರು. ಸೊ ಅದಕ್ಕೆ ನಾನು 1 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಆಮೇಲೆ 1 ಸ್ಪೂನ್ ಧನಿಯಾ ಪೌಡರ್ ಹಾಕ್ಕೊಂಡಿದ್ದೀನಿ. ಆಮೇಲೆ 2 ಸ್ಪೂನ್ ಖಾರದ ಪುಡಿ ಹಾಕ್ಕೊಂಡಿದ್ದೀನಿ. ಸೊ ಒಂದು ಚಿಟಿಕೆಯಷ್ಟು ಅರಿಶಿನ ಹಾಕ್ಕೊಂಡಿದ್ದೀನಿ. ಅರಿಶಿನ ಹಾಕಾದ್ಮೇಲೆ ಎಲ್ಲನೂ ನೀಟಾಗಿ ಕೈಯಲ್ಲಿ ಒಂದು 5ರಿಂದ 10 ನಿಮಿಷ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಎಷ್ಟು ಚೆನ್ನಾಗಿ ಮಾಡ್ತೀರೋ ಅಷ್ಟು ಚೆನ್ನಾಗಿ ಉಪ್ಪು ಖಾರ ಮಟನ್ಗೆ ಹಿಡ್ದಿರುತ್ತೆ. ಸೊ ಇದಾದಮೇಲೆ ಒಂದು 10ರಿಂದ 15 ನಿಮಿಷ ಅದನ್ನು ಮುಚ್ಚಿಬಿಡಿ. ಬನ್ನಿ ನಾವು ಖಾರಕ್ಕೆ ಏನೇನು ಬೇಕು, ಮಸಾಲಕ್ಕೆ ರುಬ್ಕೊಳ್ಳೋಕೆ ಏನೇನು ಬೇಕು ಅಂತ ನೆಕ್ಸ್ಟ್ ಹೇಳ್ತೀನಿ ನಾನು. ಮಸಾಲೆಗೆ ಏನೇನು ಬೇಕು ಅಂತ ನೋಡ್ಕೊಳ್ಳೋಣ. ಮಸಾಲೆಗೆ ಸೋಂಕಾಳು ಬೇಕು, ಕಸ್ತೂರಿ ಮೇಥಿ ಮತ್ತು ನಕ್ಷತ್ರದ ಹೂವು, ಮೆಣಸು ತೊಗೊಂಡಿದ್ದೀನಿ, ಆಮೇಲೆ ಲವಂಗ ತೊಗೊಂಡಿದ್ದೀನಿ, ಮತ್ತು ಚಕ್ಕೆ ತೊಗೊಂಡಿದ್ದೀನಿ, ಮತ್ತು 2 ಏಲಕ್ಕಿ ತೊಗೊಂಡಿದ್ದೀನಿ. ಅದಾದಮೇಲೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, ಮತ್ತು ಶುಂಠಿ ತೊಗೊಂಡಿದ್ದೀನಿ. ಅದಾದಮೇಲೆ ಹಸಿಕಾಯಿ ತೊಗೊಂಡಿದ್ದೀನಿ, ನಾನು ಹಸಿಕಾಯಿ ಯೂಸ್ ಮಾಡ್ತಿದ್ದೀನಿ. ಆಮೇಲೆ 2 ಟೊಮೊಟೊ ತೊಗೊಂಡಿದ್ದೀನಿ, ಆಮೇಲೆ 2 ಈರುಳ್ಳಿ ತೊಗೊಂಡಿದ್ದೀನಿ, ಮತ್ತು ಒಗ್ಗರಣೆಗೆ ಕೊತ್ತಂಬರಿ ಸ್ಟಾರ್ಟ್ ಮಾಡೋಣ. ಸೊ ನಾನು ಮೊದಲಿಗೆ ಅದೆಲ್ಲ ಹುರ್ಕೊಂಡ್ಬಿಡ್ತೀನಿ. ಅದಕ್ಕೆ ನಾನೊಂದು ಬಾಣಲೆ ಇಟ್ಕೊಂಡಿದ್ದೀನಿ. ಬಾಣಲೆಗೆ 1 ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ. ಸೊ 1 ಸ್ಪೂನ್ ಎಣ್ಣೆ ಹಾಕಾದ್ಮೇಲೆ ನಾನು ತೋರಿಸಿದ್ನಲ್ಲ ಮಸಾಲೆ ಎಲ್ಲ, ಅದನ್ನೆಲ್ಲ 2ರಿಂದ 3 ನಿಮಿಷ ಚೆನ್ನಾಗಿ ಫ್ರೈ ಮಾಡಬೇಕು. ಸೊ ಸ್ವಲ್ಪ ಕೆಂಪಗಾಗೋಷ್ಟು ಹುರ್ಕೊಂಬಿಡಿ. ಅದಾದಮೇಲೆ ಬೆಳ್ಳುಳ್ಳಿ, ಶುಂಠಿ ಮತ್ತು ಹಸಿಕಾಯಿ ಇತ್ತಲ್ಲ ಅದನ್ನು ಹಾಕಿಬಿಟ್ಟು ಒಂದು 5ರಿಂದ 10 ನಿಮಿಷ ಹುರ್ಕೊಳ್ಳಿ. ನೀವು ಎಷ್ಟು ಚೆನ್ನಾಗಿ ಹುರ್ಕೊತೀರೋ ಅಷ್ಟು ಚೆನ್ನಾಗಿ ಸಾಂಬಾರು ಟೇಸ್ಟಾಗಿರುತ್ತೆ. ಸೊ ನಿಮಗೂ ಇನ್ನೂ ಒಳ್ಳೊಳ್ಳೆ ರೀತಿ ಈ ಥರ ಸಾಂಬಾರುಗಳು ಬೇಕಿತ್ತು ಅಂದರೆ ನನಗೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಸೊ ನೋಡ್ತಾ ಇರ್ಬೋದು ನೀವು, ಒಂದು ಸಲ ಟ್ರೈ ಮಾಡಿ. ಸಖತ್ತಂದರೆ ಸಖತ್ತಾಗಿತ್ತು ಸಾಂಬಾರು ಮಾತ್ರ. ಸೊ ನೋಡಿ, ಮತ್ತು ಅದಕ್ಕೇ 2 ಟೊಮೊಟೊ ಹಾಕಿದ್ದೀನಿ. ಆಮೇಲೆ ಈರುಳ್ಳಿ ಅರ್ಧ ತೊಗೊಂಡು ಅರ್ಧ ಒಗ್ಗರಣೆಗೆ ಅಂತ ಇಟ್ಕೊಂಡಿದ್ದೀನಿ ನಾನು. ಸೊ ನೀವು ಹಾಗೆ ಮಾಡಿ, ಸಖತ್ತಾಗಿರುತ್ತೆ. ಅದಾದಮೇಲೆ ಇದು ಟೊಮೊಟೊ ಒಂಚೂರು ಒಂದು 70% ಬೇಯಬೇಕು, ಆ ಥರ ನೀವು ಫ್ರೈ ಮಾಡಿ. ನಾನು ಲಾಸ್ಟಿಗೆ ತೋರಿಸ್ತೀನಿ ಯಾವ ಥರ ಅಂತ. ನೋಡಿ ಆಲ್ಮೋಸ್ಟ್ ಎಲ್ಲ ತಣ್ಣಗಾಗಿದೆ, ವೆಯ್ಟ್ ಮಾಡಿ. ಸೊ ಅದನ್ನೆಲ್ಲ ಬಂದಾದಮೇಲೆ ಮಿಕ್ಸರ್ ಹಾಳಾಗೋಗುತ್ತೆ. ಸೊ ಅದಕ್ಕೆ ತಣ್ಣಗಾಗೋಕ್ಕೆ ಒಂದು 10 ನಿಮಿಷ ಅದು ಆರ್ತಾ ಇರಲಿ. ನಾವು ಬನ್ನಿ ಒಗ್ಗರಣೆ ಹಾಕ್ಕೊಳ್ಳೋಣ. ಒಗ್ಗರಣೆಗೆ ನಾನು ಕುಕ್ಕರ್ಗೆ ಇಟ್ಟಿದ್ದೀನಿ. ಕುಕ್ಕರ್ಗೆ 1 ಸ್ಪೂನ್ ಎಣ್ಣೆ, ಜಾಸ್ತಿ ಎಣ್ಣೆ ಹಾಕೋಬೇಡಿ, ಯಾಕಂದರೆ ಕೊಬ್ಬರಿನೂ ಹಾಕಿರ್ತೀವಿ, ಮಸಾಲೆ ಹುರ್ಕೊಳ್ಬೇಕಾದಾಗೂ ಎಣ್ಣೆ ಹಾಕಿರ್ತೀವಿ. ಸೊ ಜಾಸ್ತಿ ಎಣ್ಣೆ ಆದಷ್ಟು ಕಮ್ಮಿ ಹಾಕ್ಕೊಳ್ಳಿ. ಸೊ ಒಗ್ಗರಣೆಗೆ ನಾನು ಒಂದು ಅರ್ಧ ಈರುಳ್ಳಿ ಹಾಕ್ಕೊಂಡಿದ್ದೀನಿ. ಇದು ಚೆನ್ನಾಗಿ ಈರುಳ್ಳಿ ಕೆಂಪಗಾಗಬೇಕು. ಸೊ ಕೆಂಪಗಾಗೋವರೆಗೂ ಹುರ್ಕೊಳ್ಳಿ. ನಾನು ತೋರಿಸ್ತೀನಿ ನೋಡಿ. ಕೆಂಪಗಾಗೋಗಂಟ ಹುರ್ಕೊಂಡಾದ್ಮೇಲೆ ನೀವು ಮ್ಯಾರಿನೇಟ್ ಮಾಡಿ ಇಟ್ಟಿರ್ತೀರಲ್ಲ ಮಟನ್ನು, ಸೊ ಮಟನ್ ಹಾಕ್ಕೊಳ್ಳಿ. ನೋಡಿ ಕಲರ್ ಚೇಂಜ್ ಆಗಿದೆ. ಸೊ ಅದನ್ನೆಲ್ಲ ಹಾಕ್ಕೊಂಡ್ಬಿಟ್ಟು ನೀಟಾಗಿ 2ರಿಂದ 3 ನಿಮಿಷ ನೀಟಾಗಿ ಫ್ರೈ ಮಾಡಿ, ಕೈ ಹಚ್ಚಿ. ಅದು ನೀರು ಬಿಟ್ಕೊಳ್ಳುತ್ತೆ, ನಿಮ್ಗೆ ಗೊತ್ತಾಗುತ್ತೆ. ನೀರು ಬಿಟ್ಕೊಂಡಿದ್ದ ತಕ್ಷಣ ನಿಮ್ಗೆ ಗೊತ್ತಾಗುತ್ತೆ. ಅದಾದಮೇಲೆ ನಾನು ಕೊತ್ತಂಬರಿನೂ ಮೇಲ್ಗಡೆ ಹಾಕ್ಕೊಂಡ್ಬಿಡ್ತೀನಿ, ಯಾಕಂದರೆ ಸ್ಮೆಲ್ ಘಮ ಘಮ ಅಂತ ಇರುತ್ತೆ. ಸೊ ಹಾಗಾಗಿ ನಾನು ಕೊತ್ತಂಬರಿ ಇವಾಗಲೇ ಒಗ್ಗರಣೆಗೆ ಹಾಕ್ಕೋತೀನಿ. ನೀಟಾಗಿ ಫಸ್ಟ್ ಮಿಕ್ಸ್ ಮಾಡ್ಕೊಳ್ಳಿ. ಅದಾದಮೇಲೆ ಕೊತ್ತಂಬರಿ ಮಿಕ್ಸ್ ಮಾಡ್ತೀರೋ ಅದು ಮೇಲ್ಗಡೆ ಒಂದು ಲೇಯರ್ ಎಲ್ಲ ಕೊತ್ತಂಬರಿ ಹಾಕಾಯಿತು, ಆ ಥರ ಮಾಡ್ಕೊಳ್ಳಿ. ಅದಾದಮೇಲೆ ಒಂದು 5ರಿಂದ 10 ನಿಮಿಷ ಲೋ ಫ್ಲೇಮಲ್ಲಿ ಇಟ್ಬಿಡಿ ಗ್ಯಾಸ್ನ. ಅದಾದಮೇಲೆ ಮಸಾಲೆ ತಣ್ಣಗಾಗಕ್ಕೆ ಬಿಟ್ಟಿದ್ನಲ್ಲ, ಸೊ ಬನ್ನಿ ಮಸಾಲೆ ರುಬ್ಕೊಂಬಿಡೋಣ. ಎಲ್ಲ ಹಾಕಿಬಿಟ್ಟು ನೀಟಾಗಿ ನುಣ್ಣಗೆ ರುಬ್ಕೊಳ್ಳಿ. ಸೊ ಆವಾಗ ಸಾಂಬಾರು ಗಟ್ಟಿಯಾಗಿ ಚೆನ್ನಾಗಿ ಬರುತ್ತೆ. ಸೊ ಒಂದು ಸಲ ಗ್ರೈನ್ ಆದಮೇಲೆ ಸ್ವಲ್ಪ ನೀರು ಹಾಕ್ಕೋಬೇಕು ನೀವು, ಇಲ್ಲಾಂದರೆ ಅದು ನುಣ್ಣಗೆ ರುಬ್ಬೋಕ್ಕಾಗಲ್ಲ. ಸೊ ನಾನು ಸ್ವಲ್ಪ ನೀರು ಹಾಕ್ಕೊಂಡೆ. ಇವಾಗ ನೀಟಾಗಿ ನುಣ್ಣಗೆ ರುಬ್ಬಿ ನೋಡಿ, ನೀರು ಹಾಕಿದ್ರೇ ನುಣ್ಣಗೆ ರುಬ್ಬೋಕ್ಕೆ ಸಾಧ್ಯ. ಸೊ ಅದಾದಮೇಲೆ ಬನ್ನಿ ಒಗ್ಗರಣೆಗೆ ಮಸಾಲೆ ಎಲ್ಲ ಹಾಕ್ಕೊಂಬಿಡೋಣ. ಸೊ ಈ ಥರ ನೀರು ಬಿಡಬೇಕು ಮಟನ್ಗೆ. ಈ ಥರ ಒಂದು ಲೇಯರ್ ಇದೆಯಲ್ಲ, ಆ ಲೇಯರ್ ಒಂದು ಸ್ವಲ್ಪ ಅಂದರೆ 10 to 15% ಬೆಂದಿದ್ರೆ ಮಾತ್ರ ನೀರು ಬಿಟ್ಕೊಳ್ಳೋಕೆ ಸಾಧ್ಯ ಅದು. ಸೊ ನೀರೆಲ್ಲ ಬಿಟ್ಕೊಂಡಿದೆ. ಇವಾಗ ನಾನು ಗ್ರೈಂಡ್ ಮಾಡಿದ್ನಲ್ಲ ಮಿಕ್ಸರ್ಗೆ, ಅದು ಹಾಕ್ಕೊಂಡ್ಬಿಡ್ತೀನಿ. ಸೊ ನಿಮ್ಗಿನ್ನ ಇದೇ ಥರ ಒಳ್ಳೊಳ್ಳೆ ವೀಡಿಯೋಸ್ ಬೇಕು. ಅದಾದಮೇಲೆ ಹಸಿ ಸ್ಮೆಲ್ ಎಲ್ಲ ಹೋಗಬೇಕು. ನೆಕ್ಸ್ಟ್ ಈಗ ಮಿಕ್ಸರ್ ನೀಟಾಗಿ ಮಾಡ್ಕೊಂಡಿದ್ವಲ್ಲ ಅದು ಹಾಕ್ಕೊಂಬಿಡೋಣ. ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೀಟಾಗಿ ಹಸಿ ಸ್ಮೆಲ್ಲೆಲ್ಲ ಹೋದ್ಮೇಲೆ ಒಂದು 2 ನಿಮಿಷ ಬಿಟ್ಬಿಡಿ. ಅದು ನೀಟಾಗಿ ಮ್ಯಾರಿನೇಟ್ ಆಗಲಿ, ಎಲ್ಲ ಮಿಕ್ಸ್ ಆಗಲಿ ಚೆನ್ನಾಗಿ. ಯಾಕಂದರೆ ಇವಾಗ ಹಾಕಿರ್ತೀರಲ್ವ ಖಾರನ, ಸೊ ಹಾಗಾಗಿ ನೀಟಾಗಿ ಮಿಕ್ಸ್ ಆದಮೇಲೆ ಸೊ ರುಚಿಗೆ ತಕ್ಕಷ್ಟು ಉಪ್ಪು ನೋಡ್ಕೊಳ್ಳಿ. ನಂಗೆ ಇಲ್ಲಿ ಸ್ವಲ್ಪ ಕಮ್ಮಿ ಅನ್ನಿಸ್ತು, ಸೊ ಹಾಗಾಗಿ ನಾನು ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ. ನೀವು ಅಷ್ಟೇ ನೋಡಿ. ಕುದೀತಾ ಇದೆ, ನಾನೊಂದು ಸ್ವಲ್ಪ ಕುದಿಯೋಕ್ಕೆ ನೀರು ಹಾಕ್ಕೊಂಡಿದ್ದೀನಿ. ಸೊ ನೀಟಾಗಿ ನನಗೆ ಗ್ರೇವಿನೂ ಬೇಡ, ಈ ಕಡೆ ಸಾಂಬಾರು ಬೇಡ, ಮೀಡಿಯಮ್ ಇದರಲ್ಲಿ ಬೇಕು. ನಿಮ್ಗೆ ಸಾಂಬಾರು ಬೇಕಂದರೆ ನೀರು ಜಾಸ್ತಿ ಹಾಕ್ಕೊಳ್ಳಿ. ಸೊ ಗ್ರೇವಿ ಬೇಕು ಅಂದರೆ ನೀರು ಕಮ್ಮಿ ಹಾಕ್ಕೊಳ್ಳಿ. ಸೊ ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿ ಹಾಕ್ತಾಯಿದ್ದೀನಿ. ನಾನು ಹೇಳಿದ್ದೆ ಒಂದು ಕುದಿ ಕುದ್ದಾದ್ಮೇಲೆ ಲಿಡ್ ಕ್ಲೋಸ್ ಮಾಡಿ ಅಂತ. ಸೊ ಒಂದು ಕುದಿ ಕುದ್ದಿದೆ, ನೋಡೋಣ ಹೇಗೆ ಬರುತ್ತೆ ಮಟನ್ ಸಾಂಬಾರು ಅಂತ.
ಸೊ ನಿಮ್ಗೆ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸೊ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಸೊ ಬನ್ನಿ ನೋಡೋಣ ಹೇಗಾಗಿದೆ ಮಟನ್. ವಾವ್, ಸಕ್ಕತ್ತಾಗಿ ಬಂದಿದೆ. ಕಲರ್ ಮಾತ್ರ ಬಾಯಲ್ಲೆಲ್ಲ ನೀರು ಬರ್ತಾಯಿದೆ ನನಗೆ. ನೋಡೋಣ. ಸೊ ಸ್ಮೆಲ್ಲಿಗೆ ನನಗೆ ತಡ್ಕೊಳಕ್ಕೆ ಆಗ್ತಾ ಇಲ್ಲ. ಫಸ್ಟ್ ಊಟ ಮಾಡಿ. ಕಲರ್ ಮಾತ್ರ ಸೊ ಸಾಂಬಾರು ಅಂತೂ ಸಖತ್ತಾಗಿ ಮಾಡಿದ್ದೀನಿ. ತುಂಬ ಅಂದರೆ ತುಂಬ ಟೇಸ್ಟಿಯಾಗಿ ಬಂದಿದೆ. ನಿಮ್ಗೆ ಏನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಪ್ರತಿಯೊಂದು ನೋಟಿಫಿಕೇಶನ್ ನಿಮ್ಮ ಮೊಬೈಲ್ಗೆ ಬರುತ್ತೆ.